ಹಾಯ್ ಎಲ್ರಿಗೂ ನಮಸ್ಕಾರ. ಭಾಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ದೋಸೆಗೆ ಹೆಂಗೆ ನೆನೆ ಹಾಕ್ಬೇಕು ಅಕ್ಕಿ ಮತ್ತು ಅಕ್ಕಿ ಒಳಗೆ ಏನೇನು ಹಾಕಬೇಕು ಅಂತ ಹೇಳತ್ತೇನೆ. ಎಲ್ಲರಿಗೂ ಗೊತ್ತಿರ್ತೈತಿ, ಗೊತ್ತಿಲ್ಲದವರು ನೋಡ್ಬೋದು. ನೋಡ್ರಿ, ಒಂದು 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ಹಾಕೀನಿ. 1 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಹಾಕಿದ್ದೀನಿ. ಈಗ ತೋರ್ಸತ್ತೇನೆ ನೋಡ್ರಿ ಬಟ್ಲ. ಅದರ ಅರ್ಧ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆ ಸಾಬುದಾನಿ ಹಾಕಿದ್ದೀನಿ. ಇವಾಗ ಹಾಕತ್ತೇನಲ್ರಿ, ಇದು ಕಡಲೆಬೇಳೆ ಹಾಕತ್ತೇನೆ. ನೋಡ್ರಿ, ಇಷ್ಟು ಹಾಕ್ಬೇಕಂತ ಹೇಳಿದ್ನಿ ನಿಮ್ಗೆ. ಇವಾಗ ಹೆಸರುಬೇಳೆ ಹಾಕೋದ್ರಿಂದ ಸಾಫ್ಟು ಆಗ್ತಾವೆ ಮತ್ತು ಕೆಂಪಗೆ ಚಲೋ ಗರಿ ಗರಿಯಾಗಿ ಬರ್ತಾವೆ. ಮೇನ್ ಆಗಿರೋದು ಇವು ಅಲಸಂದೆ ಕಾಳು ಅರ್ಧ ಟೇಬಲ್ ಸ್ಪೂನ್ ಸಾಕ್ರಿ. ಮತ್ತು ಮೆಂತ್ಯ ಹಾಕಬೇಕ್ರಿ ದೋಸೆಗೆ ಹಾಕಕತ್ರ. ಇಷ್ಟೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿರಿ. ಅಕ್ಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಹಾಕೋಬೋದು. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳು ಹಾಕಿದ್ದೀನಿ. ಕೊತ್ತಂಬರಿ ಕಾಳು ಹಾಕೋದ್ರಿಂದ ದೋಸೆ ಹಿಟ್ಟು ಮತ್ತು ಟೇಸ್ಟು ಭಾಳ ಚಲೋ ಬರ್ತಾವೆ. ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಹಾಕ್ಬೇಕ್ರಿ, ಭಾಳ ಚಲೋ ಆಗ್ತಾವೆ ದೋಸೆ. ಈಗ ಗ್ಲಾಸ್ ತೋರಿಸಿದ್ದು ನೋಡಿದ್ರಿ, ಆ ಗ್ಲಾಸಲ್ಲಿ ನಾನು 4 ರಿಂದ 5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. 1 ಗ್ಲಾಸ್ ಏನು ಹಾಕಿದ್ದೀನಿ ಅಂದ್ರೆ ಉದ್ದಿನಬೇಳೆ ಹಾಕಿದ್ದೀನಿ. ಅವಲಕ್ಕಿ ನೆನೆ ಹಾಕೋಬೇಕ್ರಿ ರುಬ್ಬುವಾಗನ. ನೋಡಿರಿ, ಅತಿ ಸಣ್ಣಗೆ ರುಬ್ಬಾಕೋಬಾರ್ದು, ತರಿಯಾಗಿ ರುಬ್ಬಬೇಕು. ನೋಡಿರಿ, ನಾನು ತೋರ್ಸಕತ್ತೇನಲ್ಲ ಈಗ. ಭಾಳ ಸಣ್ಣಗೆ ನೀವು ಇದನ್ನು ಮಾಡಿದಿರಿ ಅಂತಂದ್ರೆ, ರುಬ್ಬಿದ್ರಿ ಅಂದ್ರೆ ದೋಸೆ ಆಯ್ತು ಪಡ್ಡು ಆಯ್ತು ಒಂಥರ ಜಿಗುಟು ಆಗ್ತಾವೆ. ಈ ಥರ ಸಣ್ಣಗೆ ತರಿಯಾಗಿ ರುಬ್ಬಿರ ನೋಡಿರಿ ದೋಸೆ ಹೆಂಗೆ ಬರ್ತಾವೆ ಅಂತೇಳಿ. ನೆನೆ ಹಾಕೋದ್ರಿಂದ ಮಿಕ್ಸಿ ಮಾಡೋದ್ರಿಂದ ನಾನು ದೋಸೆ ಹಾಕಿನೂ ತೋರಿಸಿದ್ದೀನಿ ನಿಮ್ಗೆ. ನೋಡಿರಿ ಎಷ್ಟು ಚಂದ ಬರ್ತಾವೆ. ಅವಸರ ಮಾಡಿದ್ದಕ್ಕೆ ಒಂಚೂರು ಹಂಗೆ ಆಗ್ತದೆ. ನೋಡಿರಿ, ಮತ್ತೊಂದು ದೋಸೆ ಹಾಕಿ ತೋರ್ಸಾಕತ್ತೇನೆ. ನೋಡಿರಿ ಎಷ್ಟು ಮಸ್ತ್ ಬರ್ತಾವೆ ದೋಸೆ, ಹೋಟೆಲ್ ಸ್ಟೈಲ್ನಾಗ ಬರ್ತಾವೆ. ನೋಡಿರಿ, ನಾನು ಎಣ್ಣೆ 2-3 ದೋಸೆ ಹಾಕೋ ಮಟ್ಟ ಅಷ್ಟು ಹಚ್ತೇನೆ. ನೆಕ್ಸ್ಟ್ ನಾನು ಬರೀ ಉಪ್ಪಿನ ನೀರು ಕೊಸ್ತೀನಿ. ಆಮೇಲೆ ಬರೀ ದೋಸೆ ಅಷ್ಟು ಹಾಕ್ತೀನಿ, ಎಣ್ಣೆ ಹಚ್ಚಂಗಿಲ್ಲ. ದೋಸೆಗಷ್ಟೇ ಎಣ್ಣೆ ಅಥವಾ ತುಪ್ಪ ಹಾಕಿ ಮಾಡ್ತೀನಿ. ನೋಡಿರಿ, ನಂಗೆ ಹೆಂಗೆ ಬೇಕು ನಾವು ಹಂಗೆ ಹಾಕೋಬೋದು. ನಾನು ಒಂದು ಕಡೆ ಅಷ್ಟೇ ಬೇಯಿಸ್ತೇನೆ ರೀ, 2 ಸೈಡ್ ಬೇಯಿಸಂಗಿಲ್ಲ ದೋಸೆ. ನೀವು ಬೇಕಂದ್ರೆ ನೀವು 2 ಸೈಡು ಬೇಯಿಸ್ಕೋಬೋದು. ನೋಡಿರಿ ಎಷ್ಟು ಮಸ್ತ್ ಬರ್ತಾವೆ ದೋಸೆ ತೀಡಕ್ಕೆ ಬರಲೇ ಇಲ್ದವ್ರಿ. ಬರೀ ನೀವು ಉಪ್ಪಿನ ನೀರು ಕೊಚ್ಚಿ ತವಿ ಸ್ವಚ್ಛಗೆ ಒರೆಸಿ ಹಾಕ್ಬೋದು. ದೋಸೆ ಎಷ್ಟು ಚಂದ ಬರ್ತಾವೆ, ಒಟ್ಟು ತವಿಗೆ ಹತ್ಕೊಳ್ಳಂಗಿಲ್ಲ. ನೋಡಿ, ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಹಂಗೆ ನಮ್ಮೆಲ್ಲ ವೀಡಿಯೋಸ್ಗಳನ್ನು ನೀವು ನೋಡಿ ಸಪೋರ್ಟ್ ಮಾಡಕತ್ತೀರಿ. ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋನು ನಿಮಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ, ನಾನು ಮ್ಯಾಲಷ್ಟೇ ಎಣ್ಣೆ ಹಾಕಿದ್ದೀನಿ, ತವಿಗೊಟ್ಟ ಎಣ್ಣೆ ಹಚ್ಚೇ ಇಲ್ಲ ನಾನು. ಹೌದ್ರಿ, ನೋಡಿರಿ ಎಷ್ಟು ಚಂದ ಇರ್ತಾವೆ ದೋಸೆ, ಒಟ್ಟು ತವಿಗೆ ಅಂಟ್ಕೊಳ್ಳಂಗಿಲ್ಲ. ನೋಡಿರಿ ಮಸ್ತಾಗಿದ್ದಾವಲ್ಲ ದೋಸೆ. ನೀವು ಈ ಥರ ಟ್ರೈ ಮಾಡಿ ನೋಡಿರಿ, ಕಮೆಂಟ್ ಹಾಕಿರಿ ಯಾವ ಥರ ಆಗಿದಾವೆ ಅಂಥೇಳಿ. ಕೊತ್ತಂಬರಿ ಮತ್ತು ಜೀರಿಗೆ ಹಾಕೋದ್ರಿಂದ ಕಂಪು ಭಾಳ ಆಗ್ತದೆ, ದೋಸೆ ರುಚಿ ಆಗ್ತಾವೆ.